ಯೋಗ ಟೀಚರ್ ಅಲ್ವಾ ಮ್ಯಾಮ್, ಅದಕ್ಕೆ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಯೋಗ ಯಾಕೆ ಮಾಡ್ಬೇಕು ಮ್ಯಾಮ್? ಬೇರೆ ಏನೇನೋ ಇದಾವಲ್ವಾ, ಫಿಟ್ನೆಸ್ಗೋಸ್ಕರ ಜಿಮ್ ಇದೆ, ಏನೇನೋ ಬೇರೆ ಇದೆ, ಜುಂಬಾ ಇದೆ, ಅದೆಲ್ಲ ಮಾಡ್ಬೋದು, ಡ್ಯಾನ್ಸ್ ಮಾಡ್ಬೋದು, ಯೋಗನ ಯಾಕೆ ಮಾಡ್ಬೇಕು? ಅಂದ್ರೆ ಯೋಗ ನಮ್ಮ ಮಾನಸಿಕವಾಗಿ, ದೈಹಿಕವಾಗಿ, ದೈಹಿಕ ಶಾರೀರಿಕ ಒಂದೇ, ಮಾನಸಿಕ ಬುದ್ಧಿಯಾಗಿ ಮಾನಸಿಕವಾಗಿ ಎಲ್ಲದಕ್ಕೂ ಸಮಗ್ರವಾಗಿ ಇದು ಕೆಲಸ ಮಾಡುತ್ತಲ್ಲ, ಅದಕ್ಕೋಸ್ಕರ ಯೋಗ ಮಾಡಬೇಕು. ಅದರಲ್ಲೂ ಈ ಸನ್ನಿವೇಶಕ್ಕೆ ಯೋಗ ತುಂಬಾ ಮುಖ್ಯ ಅಲ್ವಾ. ಎಲ್ಲರೂ ಬರೀ ಫೋನ್ ಇಟ್ಕೊಂಡು ಯಾವುದೇ ಒಂದು ರಿಲೇಶನ್ಶಿಪ್ ಇಲ್ಲ, ಅಂದ್ರೆ ಒಂದು ಅಪ್ಪ ಅಮ್ಮ ಏನ್ ಮಾಡ್ತಾರೆ ಅವೆಲ್ಲ ಗೊತ್ತಿಲ್ಲ. ಆಗಿನ ಕಾಲಕ್ಕೆ ನಮಗ್ ಬೇಕಾಗಿರ್ಲಿಲ್ಲ. ತಾತ ಅಜ್ಜಿ ಗುಂಪು ಕುಟುಂಬ ಇರ್ತಿತ್ತು. ತಾತ ಅಜ್ಜಿ ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆ ಮಾವ ಎಲ್ಲಾ ಸಂಬಂಧಗಳು ಇರ್ತಿದ್ರು. ಈಗ ಒಂದ್ ಮಗು ಏನಾದ್ರೂ ಹೊಡೆದ್ರೆ ಯಾರ ಹತ್ರ ಓಡೋಗ್ತಿತ್ತು? ಅತ್ತೆ ಅಂತ ಓಡೋಗೋದು, ಮಾಮ ಅಂತ ಓಡೋಗೋದು, ದೊಡ್ಡಪ್ಪ ದೊಡ್ಡಮ್ಮ ತಾತ ಅಜ್ಜಿ ಅಂತ ಓಡೋಗೋದು. ಈ ಎಕಡೆ ನೋಡಿದ್ರು ಇಲ್ಲ ಫೋನ್ಗಳು ಕಾಣಿಸುತ್ತೆ, ಇಲ್ಲ ಟಿವಿ ಕಾಣಿಸುತ್ತೆ, ಕಂಪ್ಯೂಟರ್ ಕಾಣಿಸುತ್ತೆ. ಅಪ್ಪ ಒಂದ್ ಫೋನು ಅಮ್ಮ ಒಂದ್ ಫೋನ್ ಇಟ್ಕೊಂಡಿರ್ತಾರೆ ಅಲ್ವಾ. ಈಗ ಅದು ಯಾರ ಹತ್ರ ಅದ್ರ ಭಾವನೆಗಳನ್ನ ಹೇಳ್ಕೊಡ್ತಾರೆ? ನೀವು ನಾವು ಹೆಂಗ್ ಬೆಳೆದಿದ್ದು, ಈಗಿನ ಮಕ್ಳು ಹೆಂಗ್ ಬೆಳೀತಿದ್ದಾರೆ? ಇದಕ್ಕೂ ಅದಕ್ಕೂ ಏನ್ ಮೇಡಮ್? ಹಂಗಾದ್ರೆ ಯೋಗ ಬಂದು ಭಾವನೆಗಳನ್ನ ಹೇಳ್ಕೊಡ್ಬಿಡುತ್ತಾ? ಇಲ್ಲ. ಆದ್ರೆ ನಾವು ಭಾವನೆಯಾಗಿ ಮಾನಸಿಕವಾಗಿ ನಮ್ಮನ್ನ ಸದೃಢ ಮಾಡುತ್ತೆ. ಅದಕ್ಕೋಸ್ಕರ ಯೋಗ ಬೇಕು. ಅದಕ್ಕೆ ಅಂತ ಜಿಮ್ ತಪ್ಪು, ಅಥವಾ ಜುಂಬಾ ತಪ್ಪು, ಅಥವಾ ಸ್ವಿಮ್ಮಿಂಗ್ ತಪ್ಪು, ಅಥವಾ ಇನ್ನು ಬೇರೆ ಏನೇನ್ ದೈಹಿಕವಾಗಿ ಎಕ್ಸಸೈಸ್ಗಳಿದೆಯೋ ಯೋಗನೇ ಬೇಕಲ್ವಾ. ನಮಗೆ ಮುಖ್ಯವಾಗಿ ಮಾನಸಿಕವಾಗಿ ದೃಢ ಇರಕ್ಕೆ ಧ್ಯಾನ ಬೇಕು, ಪ್ರಾಣಾಯಾಮ ಬೇಕು, ಇನ್ನೊಂದು ಮುಖ್ಯವಾಗಿ ಮುದ್ರಾಗಳು ಬೇಕು ಅಲ್ವಾ. ಮುದ್ರಾಗಳು ಈಗ ಈಗ ಯೋಗ ಅಂದ ತಕ್ಷಣ ಏನಂತ ಒಂದು ಪ್ರಚಾರ ಆಗ್ಬಿಟ್ಟಿದೆ, ಲೇಡೀಸ್ಗೆ ಅಂತಂದ್ರೆ ವೆಯ್ಟ್ ಲಾಸ್, ಮಕ್ಕಳಿಗೆ ಅಂದ್ರೆ ಕಾಂಪಿಟೇಷನ್, ಅಡ್ವಾನ್ಸ್ ಪೋಸ್, ಇಷ್ಟೇ ತಾನೆ. ಅವೆಲ್ಲಾನು ದಾಟಿ ನೀನು ದಪ್ಪ ಇರೋರೆಲ್ಲ ಆರೋಗ್ಯವಂತರಲ್ಲ, ಸಣ್ಣಗಿರೋರೆಲ್ಲ ಆರೋಗ್ಯವಂತರು ಅನ್ನೋದು ಇಲ್ವೇ ಇಲ್ಲ. ಚಿಕ್ಕ ಅಂದ್ರೆ ಸಣ್ಣಾಗಿರೋ ಶರೀರ ಸಣ್ಣಾಗಿರೋರ್ಗೂನು ಆರೋಗ್ಯ ಬೇಕು, ಅವ್ರಿಗೂ ಏನೋ ಸಮಸ್ಯೆಗಳಿರ್ತವೆ. ದಪ್ಪಗಿರೋರೆಲ್ಲ ಆರೋಗ್ಯ ಇಲ್ಲ ಅಂತಿಲ್ಲ, ಅವರು ಆರೋಗ್ಯವಾಗಿರ್ತಾರೆ, ಅವರೇ ಇನ್ನೂ ಖುಷಿಯಾಗಿರ್ತಾರೆ. ಅಲ್ಲಿ ಶರೀರ ಸಂಬಂಧ ಪಡಲ್ಲ ಆಯ್ತಾ. ಶರೀರ ಏನಾಗಿರ್ಬೇಕು, ನಾವು ಶಕ್ತಿಯುತರಾಗಿರ್ಬೇಕು. ನೀವು ಸಣ್ಣ ದಪ್ಪ ಅಂತ ಬರಲ್ಲ, ನಾವು ದೃಢವಾಗಿರ್ಬೇಕು, ಶಕ್ತಿಯುತರಾಗಿರ್ಬೇಕು. ಆಮೇಲೆ ನಾವು ಮಾನಸಿಕವಾಗಿ ನಾವ್ ಹೆಂಗಿದ್ದೀವಿ, ದೃಢವಾಗಿದ್ದೀವ? ನಾವೀಗ ಹೊರಗಡೆ ನಾವು ಚೆನ್ನಾಗಿ ನಗಾಡ್ಕೊಂಡಿರ್ತೀವಿ, ಒಳಗಡೆ ನಾವು ಕೋಕ್ಲ ಆಗ್ಬಿಟ್ಟಿರ್ತೀವಲ್ವಾ. ಈಗ ಉತ್ತ ಹೆಂಗೆ ಎಷ್ಟೆಷ್ಟು ದೊಡ್ಡದಾಗಿ ಬೆಳೆದಿರುತ್ತೆ, ಆದ್ರೆ ಒಳಗಡೆ ಏನಿರುತ್ತೆ? ಫುಲ್ಲು ಟೊಳ್ಳಾಗಿರ್ತದಲ್ವಾ. ಹಂಗೆ ಈಗಿನ ಜನಗಳು ಇರೋದು. ಅದಕ್ಕೋಸ್ಕರ ಯೋಗ ಬೇಕು. ಯಾವಾಗ್ಲೂ ಧ್ಯಾನ ಮಗ್ನರಾಗಿರ್ತಿದ್ರು ಅಲ್ವಾ. ಶಿವ ಧ್ಯಾನ ಮಗ್ನರಾಗಿರ್ತಿದ್ರು, ಅಥವಾ ಅವ್ರನ್ನ ಇನ್ನೊಂದು ಏನ್ ಹೇಳ್ತಾರೆ, ಸ್ಮಶಾನದಲ್ಲಿ ಇರ್ತಿದ್ರು ಅಂತ ಹೇಳ್ತಾರೆ ಅಲ್ವಾ. ಅವ್ರು ಆತರ ಇದ್ದಾಗ ಅವ್ರಿಗೆ ಏನ್ ಅನ್ನಿಸ್ತು, ಈ ಮನುಷ್ಯ ಬರೀ ಮಾಂಸಖಂಡಗಳು ದೇಹದ ಮುದ್ದೆ ಮಾತ್ರ ಅಲ್ಲ, ಅವನು ಅಖಂಡವಾಗಿದೆ ಅವನ ಬುದ್ಧಿ, ಅವನ ಇತಿಮಿತಿ ಏನು ಅಂತ ಅವನಿಗೆ ತೋರಿಸ್ಕೊಡ್ಬೇಕು ಅಂತ ಹೇಳಿ ಅವ್ರೇನ್ ಮಾಡಿದ್ರು, ಅವ್ರನ್ನ ಪುರಾಣದಲ್ಲಿ ಏನ್ ಹೇಳ್ತಾರೆ, ಒಂದು 15,000 ವರ್ಷಗಳ ಹಿಂದೆ ಅವ್ರಿದ್ರು ಅಂತ ಹೇಳ್ತಾರೆ. ಅವರು ಆದಿ ಗುರುವಾಗಿ ಮಾರ್ಪಾಡಾಗಿ ಕೇದಾರ್ನಾಥದ ಕಾಂತಿ ಸರೋವರ ದಡದಲ್ಲಿ ಶಿಷ್ಯರಿಗೆ ಬೋಧನೆ ಮಾಡ್ತಾರೆ. ಆ ಶಿಷ್ಯರನ್ನ ತುಂಬಾ ಪರೀಕ್ಷೆಗಳು ಒಳಪಡಿಸಿ ಅವ್ರನ್ನ 7 ಋಷಿಗಳನ್ನ ಸೆಲೆಕ್ಟ್ ಮಾಡ್ಕೊತಾರೆ. ಅವ್ರನ್ನ ಸಪ್ತ ಋಷಿಗಳು ಅಂತ ಹೇಳ್ತಾರೆ. ಅವ್ರ ಮೂಲಕವಾಗಿ ಅವ್ರಿಗೆ ರಹಸ್ಯವಾಗಿ ಯೋಗನ ಬೋಧನೆ ಮಾಡ್ಕೊಡ್ತಾರೆ. ಆಸನಗಳಾಗಿ, ಪ್ರಾಣಾಯಾಮವಾಗಿ, ಮತ್ತೆ ಧ್ಯಾನವಾಗಿ ಅವ್ರಿಗೆ ಬೋಧನೆ ಮಾಡಿ ಎಲ್ಲರಿಗೂ ಈ ಮನುಷ್ಯನ ಶಕ್ತಿ ಏನು, ಅವನ ಶಕ್ತಿ ಏನು ಅಂತ ತಿಳಿಸ್ಕೊಡಿ ಅಂತ ಹೇಳಕ್ಕೆ ಕಳಿಸ್ಕೊಡ್ತಾರೆ. ಯಾಕೆ ಅದು ಈಗ ಶಕ್ತಿಯಾಗಿಲ್ಲ ಹೇಳಿ ನೋಡೋಣ. ಈಗ ಮನುಷ್ಯನ ಮಕ್ಳಿಗೆ ಅವ್ರ ಶಕ್ತಿ ಏನು, ಅವ್ರ ಕೆಪಾಸಿಟಿ, ಅವ್ರ IQ ಪವರ್ ಏನಿದೆ ಈಗಿನ ಮಕ್ಳಿಗೆ ಅಲ್ವಾ. ಎಲ್ಲ ಮೊದಲ ಮಕ್ಳು ನಾವು ನೀವು ಬೆಳೆದಾಗ ಹೆಂಗಿತ್ತು, ಈಗಿನ ಮಕ್ಳಿಗೆ ಜ್ಞಾನ ಎಷ್ಟಿದೆ. ಆದ್ರೆ IQ ಪವರ್ ಎಲ್ಲಿ ಖಾಲಿ ಆಗ್ತಾ ಇದೆ? ವಿಡಿಯೋ ಗೇಮ್ ಅಲ್ಲಿ, ಅಥವಾ ಹೊಡೆದಾಟದಲ್ಲಿ, ಅಥವಾ ಚಾಲೆಂಜ್ ಮಾಡೋದ್ರಲ್ಲಿ, ಅಥವಾ ಮಕ್ಳಿಗೆ ದಮ್ ಅಂತೆ, ಗಾಂಜಾ ಅಂತೆ, ಚಟಗಳು. ಅದರಿಂದ ಅವ್ರ ನಿಜವಾದ ಅವ್ರದ್ದು ಉದ್ದೇಶ ಏನು, ಅವ್ರ ಶರೀರ ಅವ್ರ ಭೂಮಿಗೆ ಯಾಕೆ ಬಂದಿದ್ದಾರೆ, ಅವ್ರು ಯಾಕೆ ಹುಟ್ಟಿದ್ದಾರೆ ಅನ್ನೋದೇ ಉದ್ದೇಶ ಗೊತ್ತಾಗ್ದಲೆ ಅವ್ರನ್ನ ನಾಶ ಮಾಡ್ಕೊತಾವ್ರಲ್ವಾ. ಹಂಗಾಗಿ ನಮ್ಗೆ ಯೋಗ ಬೇಕು. ಅದೇ ಉದ್ದೇಶಕ್ಕೆ ಆಗ ಆದಿಯೋಗಿ ಈ ಋಷಿಗಳನ್ನ ಕಳಿಸಿದ್ರು. ಅವ್ರ ಮೂಲಕವಾಗಿ ನಮ್ಗೆ ಪತಂಜಲಿ ಋಷಿಗಳು ನಮ್ಗೆ ಅಷ್ಟಾಂಗ ಯೋಗ ಸೂತ್ರಗಳನ್ನಾಗಿ ಮಾಡಿ ಒಂದು ಜಾಗಕ್ಕೆ ಆ 7 ಋಷಿಗಳು ಏನೇನ್ ಬೋಧನೆ ಮಾಡಿದ್ರು ಅದನ್ನ ಒಂದು ವಿಷಯಕ್ಕೆ ತಂದಿಟ್ರು. ಅದನ್ನ ನಮ್ಮ ಕೃಷ್ಣಮಾಚಾರ್ಯರಾಗಿರ್ಬೋದು, ಅವರ ಶಿಷ್ಯರು ಬಿಗ ಅಯ್ಯಂಗಾರ್ ಅವರು ಈಗಿನ ಪರಿಸ್ಥಿತಿಗೆ, ಅಂದ್ರೆ ಈಗ ನಮ್ಮ ಮನಸ್ಥಿತಿ ಹೆಂಗಿದೆ, ನಾವು ಕಂಪ್ಯೂಟರ್ ಕೆಲಸ ಮಾಡ್ತೀವಲ್ವಾ, ಅಲ್ಲಿಗೆ ನಮ್ಗೆ ಏನೇನು ಬೇಕು,
ಅನ್ನೋದಕ್ಕೋಸ್ಕರ ನಮಗ್ ತಗೊಂಡ್ ಬಂದ್ರು. ಆಗ ಅವ್ರೇನ್ ಮಾಡಿದ್ರು, ಧ್ಯಾನ ಮಾಡಕ್ಕೆ, ತಪಸ್ ಮಾಡಕ್ಕೆ, ತುಂಬಾ ಹೊತ್ತು ಕೂತಿರೋಕೆ, ಅವ್ರ ದೇಹ ಎಷ್ಟು ದೃಢ ಆಗಿರ್ಬೇಕು, ಅವ್ರ ಮನ್ಸು ಹೆಂಗ್ ಸ್ಥಿರ ಆಗಿರ್ಬೇಕಿತ್ತು. ಪ್ರಾಣಾಯಾಮದಿಂದ ತುಂಬಾ ದಿನಗಳು ಊಟ ಇಲ್ದಲೆ, ನಿದ್ರೆ ಇಲ್ದಲೆ ಅವ್ರ ಧ್ಯಾನದಲ್ಲಿ ಕುತ್ಕೋಬೇಕಿತ್ತು. ಅದಕ್ಕೆ ತಕ್ಕನಾಗೆ ಅವರು ಅದನ್ನ ಮಾಡಿಕೊಟ್ಟಿದ್ರು. ಇವರು ನಮ್ ಮಾಡಿಫೈ ಮಾಡಿದ್ರು ಈಗಿನ ಕಾಲಘಟ್ಟಕ್ಕೆ. ಈಗ ಶರೀರಕ್ಕೆ ಯಾವ್ಯಾವ ಎಕ್ಸರ್ಸೈಸ್ ಬೇಕಾಗಿದೆ, ಆಗ ಕೆಳಗಡೆ ಕುತ್ಕೊಂಡು ಕೆಲಸ ಮಾಡ್ತಿದ್ರು. ಆಗ ಮಲಾಸನ ಬೇಕಾಗಿರ್ಲಿಲ್ಲ. ಈಗ ಕಮೋಡ್ ವೆಸ್ಟರ್ನ್ ಟಾಯ್ಲೆಟ್ ಆಗಿದೆ, ಅಥವಾ ನಿಂತ್ಕೊಂಡು ಮಾಡ್ಬೇಕು. ಅದ್ ಪರಿಸ್ಥಿತಿ ಬಂದಿರೋದ್ರಿಂದ ನಮ್ಗೆ ಈ ಯೋಗ ಒಂದೊಂದು ಕೆಲ್ಸಕ್ಕೆ ಒಂದೊಂದು ಆಸನ ಅಂತ ಕಂಡಿಡ್ಕೊಂಡ್ರು. ಹೌದು ಮ್ಯಾಮ್. ಇವಾಗ ಪೋಸ್ಗಳು ಮಾಡ್ತೀವಲ್ಲ, ನಾವು ಆಸನಗಳು ಮಾಡ್ತೀವಲ್ಲ ಮ್ಯಾಮ್, ಅದು ಯಾವ ಆಧಾರದ ಮೇಲೆ ಮಾಡ್ತೀವಿ? ಅಂದ್ರೆ ಈ ಆಸನನ ಹಿಂಗೆ ಮಾಡ್ಬೇಕು ಅಂತ ಯಾಕೆ ಮಾಡಿದ್ದಾರೆ? ಮತ್ತೆ ಅದಕ್ಕೆ ಹೆಸರುಗಳು ಕೂಡ ಒಂದೊಂದು ಪ್ರಾಣಿ ಹೆಸರು ಇಟ್ಟಿದ್ದಾರೆ, ಗರುಡಾಸನ ಅಂತ ಇಟ್ಟಿದ್ದಾರೆ, ಅಥವಾ ಇದು ವೃಕ್ಷಾಸನ ಅಂತ ಇಟ್ಟಿದ್ದಾರೆ. ಆತರ ಯಾಕೆ ಇಟ್ರು? ಆ 7 ಋಷಿಗಳಿಗೆ ಬೋಧನೆ ಮಾಡಿದ್ರು ಅಂತ ಹೇಳಿಲ್ವಾ? ಅವ್ರಿಗೆ ಬೋಧನೆ ಮಾಡಿದ್ರು. ಅವರು ರಿಸರ್ಚ್ ಮಾಡಿರ್ತಾರಲ್ವಾ, ಇನ್ನು ಹೆಂಗೆ ಅಂತ ಹುಡುಕಿರ್ತಾರಲ್ವಾ, ಆಗ ಅವರು ಈ ಪ್ರಕೃತಿಯಿಂದಾನೇ ಅವರು ಮೋಟಿವ್ ಆಗಿ ಒಂದು ಪ್ರಾಣಿಗಳಿಂದ, ಈಗ ಅಧೋಮುಖ ಶ್ವಾನಾಸನ, ಊರ್ಧ್ವಮುಖ ಶ್ವಾನಾಸನ ಅಂದ್ರೆ ನಾಯಿಯಿಂದ, ಮತ್ತೆ ಮಾರ್ಜರಿ ಅದು ಯಾವ್ದು ಬೆಕ್ಕು, ಆಯ್ತಾ, ಅದರಿಂದ, ಭುಜಂಗಾಸನ ಕೋಬ್ರಾ ಪೋಸ್ ಅಂತೀವಿ ಆವಿಂದ, ವೃಕ್ಷಾಸನ ಅಂತೀವಿ ಮರದಿಂದ. ಈ ರೀತಿ ತಗೊಂಡು ಅದ್ರದ್ದು ಬೆನಿಫಿಟ್ ಏನಿತ್ತು, ಅದ್ರಲ್ಲಿ ಅವುಗಳಿಗೆ ಏನ್ ಬೆನಿಫಿಟ್, ಅವು ಹೆಂಗೆ ದೃಢ ಆಗಿದಾವೆ ಅಂತ ಅನ್ಕೊಂಡು ಅದನ್ನ ತಗೊಂಡಿದ್ದಾರೆ. ಸರಿ ಮ್ಯಾಮ್. ನೆಕ್ಸ್ಟ್ ವಿಡಿಯೋಲಿ ಮ್ಯಾಮ್ ನಮ್ಗೆ ಯಾವ ಆಸನದಿಂದ ಯಾವ ಪ್ರಾಣಿದು ಒಂದು ವಿಶೇಷತೆನ ನಾವು ತಗೊಂತಿದೀವಿ, ಅಥವಾ ಅದ್ರ ಉಪಯೋಗ ಏನು, ಆ ರೀತಿ ಮಾಡೋದ್ರಿಂದ ನಮ್ಗೆ ಏನ್ ಯೂಸ್ ಆಗುತ್ತೆ ಅಂತ ನೀವು ಫ್ರೀ ಟೈಮ್ ಅಲ್ಲಿ ಹೇಳ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಇದೇ ರೀತಿ ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಗೆ ಏನಾದ್ರೂ ಸಮಸ್ಯೆಗಳಿದ್ದಲ್ಲಿ, ಅಥವಾ ಮಾನಸಿಕವಾಗಿ ದೈಹಿಕವಾಗಿ ಏನಾದ್ರೂ ಸಪೋರ್ಟ್ ಬೇಕು, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಯೋಗ ಇಂದ ಏನ್ ಹೆಲ್ಪ್ ಆಗುತ್ತೆ ಅಂತ ನೀವು ಕೇಳಬೇಕು ಅಂತ ಆಸೆ ಪಟ್ಟಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ. ಹಾಗೂ ಏನಾದ್ರೂ ನಿಮ್ಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬೇಕು, ಕ್ಲಾಸಸ್ನ ಅಟೆಂಡ್ ಮಾಡಬೇಕು ಅಂದ್ರೆ ನಮ್ದು ಇನ್ಸ್ಟಾ ಪೇಜ್ನ ನೀವು ಫಾಲೋ ಮಾಡ್ಬೋದು, ಅಲ್ಲಿ ಕೂಡ ನಮ್ಮನ್ನ ಸಂಪರ್ಕಿಸ್ಬೋದು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. Super.